ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಹೊರಗಡೆ ಮಳೆ ಬರ್ತಾ ಇದೆ. ಸೊ ಚಳಿಗೆ ಮಳೆಗೆ ಕಾಫಿ ಜೊತೆಗೆ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ರೆಸಿಪಿನ ಮಾಡೋಣ ಅಂದ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಆ ಹೀರೆಕಾಯಿ ರೆಸಿಪಿನ ನಿಮ್ಮೆಲ್ರಿಗೂ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಸೊ ಬನ್ನಿ, ನಮ್ಮ ಹಸ್ಬೆಂಡು ಮಾಗಡಿಯಿಂದ ಬಂದಂಥ ಫ್ರೆಶ್ ಆಗಿರುವಂಥ ಎಳೆ ಹೀರೆಕಾಯಿನ ತಂದಿದ್ದಾರೆ. ಬಜ್ಜಿಗಿಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಎಳೆದೇ ತಗೋಬೇಕು. ಆ್ಯಕ್ಚುಲಿ ಹೀರೆಕಾಯಿ ಬಲ್ತಿರೋದಾದರೆ ಅದರೊಳಗಡೆ ಎಲ್ಲ ಬೀಜ ಅದೆಲ್ಲ ವೈಟ್ ಎಲ್ಲ ತೆಗಿಬೇಕಾಗುತ್ತೆ. ಎಳೆದಾದರೆ ನಾವು ನೀಟಾಗಿ ತೊಳೆದಿಟ್ಕೊಂಡು ಅದನ್ನೇ ತೆಳುಗೆ ಸ್ಲೈಸ್ ಮಾಡಿಕೊಂಡು ಬಜ್ಜಿನ ಮಾಡ್ಕೋಬೋದು. ಬನ್ನಿ, ನಾನು ಯಾವ ರೀತಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಬಜ್ಜಿನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಇಲ್ಲಿ ನಾನು ಹೀರೆಕಾಯಿನ ನೀಟಾಗಿ ತೊಳೆದಿಟ್ಕೊಂಡು, ಎಳೆ ಹೀರೆಕಾಯಿ ನೋಡಿ, ನಾನು ಆವಾಗಲೇ ಹೇಳ್ದೆ ಅಲ್ವಾ, ಒಳಗಡೆ ಏನು ತೆಗಿಯೋ ಥರ ಚಾನ್ಸೇ ಇಲ್ಲ. ಸೊ ಬಲ್ತಿಲ್ಲ, ತುಂಬ ಎಳೆದು. ಸೊ ನಾನು ಸ್ಲೈಸ್ ನೋಡಿ ಈ ರೀತಿ ಚಿಕ್ಕದಾಗಿ, ಸೊ ಬೇಯುತ್ತೆ, ಈಸಿಯಾಗಿ ಬೇಯಲಿ ಅಂತ ಚಿಕ್ಕದಾಗಿ ಸ್ಲೈಸ್ನ ಹಚ್ಚಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಹೀರೆಕಾಯಿ ಒಂದು 1/4 kg ಸ್ವಲ್ಪ ಜಾಸ್ತಿ ಇದೆ. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಜ್ಜಿನ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು 3/4 ಬೌಲಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು 1/2 ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಉಪ್ಪಿನ ಪುಡಿ ರುಚಿಗೆ ತಕ್ಕಷ್ಟು. ಲೈಟಾಗಿ ಸೋಡಾ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಸ್ವಲ್ಪ ಉಬ್ಬುತ್ತೆ ಅಂತ ಹಾಕ್ಕೊಂಡಿರೋದಷ್ಟೇ. ಸೊ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ, ಇಷ್ಟೇ ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್ಸು. ಸೊ ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಒಂದು ಬೌಲ್ಗೆ ಹಾಕ್ಕೊಂಡು. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಆವಾಗಲೇ ತೋರಿಸಿದಂಥ 3/4 ಬಟ್ಲಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಆವಾಗಲೇ ತೋರಿಸ್ದೆ ಅಲ್ವಾ. ಸೊ ಜಸ್ಟ್ ಇಷ್ಟೇ ನೋಡಿ, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋಂಥ ರೆಸಿಪಿ ಇದು. ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇದನ್ನು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಸ್ವಲ್ಪ ಖಾರದ ಪುಡಿನ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಚಳಿ ಇರೋದ್ರಿಂದ ಖಾರವಾಗಿ ಚೆನ್ನಾಗಿರುತ್ತೆ ಅಂತ. ನೀವು ಖಾರ ಸ್ವಲ್ಪ ಕಡಿಮೆ ತಿನ್ನೋದಾದರೆ ಖಂಡಿತವಾಗ್ಲೂ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ ಇದೆಲ್ಲ ಗರಂ ಮಸಾಲ, ಇದು ಸ್ವಲ್ಪವಾಗಿ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪನೇ ಹಾಕ್ಕೊತೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ನೀರು ಹಾಕ್ಕೊಂಡು. ಸೊ ಸ್ವಲ್ಪ ಉಪ್ಪನ್ನ ನೋಡ್ಕೊಳ್ಳಿ. ನೀವು ಇದೆಲ್ಲ ಕಲಸಿದ್ಮೇಲೆ ಉಪ್ಪು ಎಷ್ಟು ರುಚಿಗೆ ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿ ಸಾಕು ಬಜ್ಜಿ ಹಾಕ್ಲಿಕ್ಕೆ. ಸೊ ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಈ ಬ್ಯಾಟರ್ಗೆ ನಾನು ಹೀರೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹೀರೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಕಾಯೋದಕ್ಕೆ ನಾನು ಇದನ್ನು ಕಲಿಸೋ ಟೈಮಲ್ಲೇ ಎಣ್ಣೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಅದು ಕೂಡ ಆ ಟೈಮ್ಗೆ, ಇದೆಲ್ಲ ಆಗೋ ಟೈಮ್ಗೆ ಕಾಯ್ದುಬಿಡುತ್ತೆ. ಸೊ ಅವಾಗ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಸೊ ಇಲ್ಲಿ ಎಣ್ಣೆ ಕಾಯ್ತಾ ಇದೆ, ಹಾಕ್ಕೊಂಡಿದ್ದೀನಿ. ಸೊ ಇದು ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಎಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಕೂಡ ಕಾಯ್ದಿದೆ. ಬನ್ನಿ ಎಣ್ಣೆಗೆ ಹಾಕೋಣ. ಫ್ರೆಂಡ್ಸ್, ಇಲ್ಲಿ ನೋಡೋಣ, ಒಂದು ಹಾಕ್ಬಿಟ್ಟು ನೋಡ್ತೀನಿ. ಎಣ್ಣೆ ಕಾಯ್ದಿದೆ ಎಣ್ಣೆ. ಸೊ ಇವಾಗ ನಾನು ಎಲ್ಲನೂ ಬಿಟ್ಕೊತೀನಿ. ಸೊ ಎಣ್ಣೆ ಕಾಯ್ದಿದೆ ಚೆನ್ನಾಗಿ. ಸೊ ಇದು ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊಬೇಕು. ಯಾಕೆ ಅಂದರೆ ಒಳಗಡೆ ಆಮೇಲೆ ಹೀರೆಕಾಯಿ ಬೇಯಲ್ಲ, ಮೇಲೆ ಮಾತ್ರ ಬೇಯ್ದುಬಿಡುತ್ತೆ, ಸೀದೋಗ್ಬಿಡುತ್ತೆ. ಸೊ ಮೀಡಿಯಮ್ ಊರಿನ ಇಟ್ಕೊಂಡು ಈ ರೀತಿಯಾಗಿ ಬಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಇದನ್ನು ಮಡ್ಚಾಕೋತಾ ಇದ್ದೀನಿ. ಸೊ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಸೊ ಜಾಸ್ತಿ ಉರಿ ಕೊಟ್ಬಿಟ್ರೆ ಸೊ ಒಳಗಡೆ ಎಲ್ಲ ಬೇಯಲ್ಲ, ಮೇಲೆ ಸೀದೋಗ್ಬಿಡುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಬೇಯ್ತಾ ಇದೆ. ಸೊ ಇದನ್ನೊಂದು 2 to 3 ಮಿನಿಟ್ಸು ಮೀಡಿಯಮ್ ಊರಿನಲ್ಲೇ ಬೇಯಕ್ಕೆ ಬಿಡೋಣ. ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ. ಸೊ ಇದು ಬೇಯಲಿ 1 to 3 ಮಿನಿಟ್ಸು. ಫ್ರೆಂಡ್ಸ್ ನೋಡಿ, ಇದೊಂದು 2-3 ಮಿನಿಟ್ಸ್ ಆಯಿತು ಆಲ್ಮೋಸ್ಟು. ನಾನು ಒಂದು ಎತ್ಕೊಂಡು ನೋಡಿದೆ ಬೆಂದಿದೆಯಾ ಅಂತ. ಸೊ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನು ಮಿಕ್ಕಿದೆಲ್ಲ ನಾನಿಲ್ಲಿ ಈ ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಆಯಿಲೆಲ್ಲ ನೀಟಾಗಿ ಸೋರಿಸ್ಕೊಂಡು. ನೋಡಿ, ಎಷ್ಟು ಕ್ವಿಕ್ಕಾಗಿ ಆಗೋಯ್ತಲ್ವಾ. 5ರಿಂದ 10 ನಿಮಿಷದೊಳಗಡೆ ಆಗೋಯ್ತು. ಇವಾಗ ಇದು ಬಿಸಿ ಬಿಸಿ ಕಾಫಿ ಜೊತೆಗೆ ಸರ್ವ್ ಮಾಡೋದಷ್ಟೇ. ಈ ಮಿಕ್ಕಿದೆಲ್ಲ ಹಾಗೇನೆ ಆಯಿಲ್ಗೆ ಹಾಕ್ಕೊಬಿಡ್ತೀನಿ. ನೋಡಿ, ರೆಡಿಯಾಗಿದೆ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ. ಸೊ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ರೌಂಡ್ ಬಿಟ್ಕೊತಾ ಇದ್ದೀನಿ. ಸೊ ಮೀಡಿಯಮ್ ಊರಿನಲ್ಲೇ ಇರಲಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಇದನ್ನು ಹೀರೆಕಾಯಿನ ಎಣ್ಣೆಗೆ ಹಾಕೋಬೇಕಾದ್ರೆ. ನೋಡಿ ಎಷ್ಟು ಈಸಿ ಇದೆ. ನೀವು ಕೂಡ ಈ ಚಳಿಗೆ ಮಳೆಗೆ ಪಟಾಪಟ್ ಅಂತ ಮಾಡಿಕೊಂಡು ತಿಂತಾ ಇರಿ.
ಹಾಗೆ ಹೇಗೆ ಬಂತು ಇಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡಿದಂಥ ಹೀರೆಕಾಯಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಒಂದು ಸೈಡ್ 2 ಮಿನಿಟ್ಸ್ ಬೇಯಿತು. ಸೊ ಇನ್ನೊಂದು ಸೈಡು ಮಡ್ಚಾಕೋತಾ ಇದ್ದೀನಿ, ಅದೊಂದು 2 ಮಿನಿಟ್ಸ್ ಬೆಂದ್ಬಿಡ್ಲಿ. ಆಗೋಯ್ತು ಹೀರೆಕಾಯಿ ಬಜ್ಜಿ 10 ನಿಮಿಷದಲ್ಲಿ. ಸೊ ಆವಾಗಲೇ ನಾನು ಫಸ್ಟ್ನೇದಿಟ್ಟಿದ್ದು ನನ್ನ ಮಕ್ಕಳು ಆವಾಗಲೇ ಬಂದು ತೊಗೊಂಡು ಹೋದ್ರು. ನೋಡಿ ಖಾಲಿನೇ ಮಾಡಾಕಿದ್ರು, ಅಷ್ಟು ಚೆನ್ನಾಗಿದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು, ಖಾಲಿನೇ ಮಾಡಾಕಿದ್ರು. ಸೊ ಸೆಕೆಂಡ್ ರೌಂಡು ಹಾಕ್ತಾ ಇರೋದು ಇವಾಗ ನಾನು. ಇನ್ನೂ ಕೂಡ 2 ರೌಂಡ್ ಇದೆ, ಇನ್ನೂ 2 ರೌಂಡ್ ಹಾಕೋದಿದೆ. ಇದು ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಆದಂಥ ಹೀರೆಕಾಯಿ ಬಜ್ಜಿ ರೆಡಿ ಇದೆ. ಸೊ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಬೇಯೋದಕ್ಕೆ ಕೂಡ ಬಿಡ್ತಾಯಿಲ್ಲ, ಬಂದು ಈಸ್ಕೊತಾ ಇದ್ದಾರೆ. ಸೊ ನೋಡಿ, ಇದು ಎಳೆ ಹೀರೆಕಾಯಿನ ನೀವು ಯಾವತ್ತೂ ಚೂಸ್ ಮಾಡ್ಕೊಳ್ಳಿ. ಎಳೆದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಜಸ್ಟ್ ಖಾರದ ಪುಡಿ ಗರಂ ಮಸಾಲ ಅಷ್ಟೇ ಹಾಕಿದ್ದು ಕಡಲೆ ಹಿಟ್ಟು ಜೊತೆಗೆ. ಸೊ ಎಮ್ಮೆ ಆಗಿದೆ. ಸೊ ಎಳೆ ಹೀರೆಕಾಯಿನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಬಜ್ಜಿ ಕೂಡ ತುಂಬ ಎಮ್ಮೆ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ನನ್ನ ವಿಡಿಯೋನ ವಾಚ್ ಮಾಡ್ತಿರೋದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ಮಾಡಿ. ಸೊ ಥ್ಯಾಂಕ್ ಯು ಆಲ್. ಹ್ಯಾವ್ ಎ ಗುಡ್ ಡೇ. ಬಾಯ್ ಬಾಯ್.